ಕೆಲಸ ಇದು ನನ್ನ 5ನೇ ಚಿತ್ರ. ಆಗ್ಲೇ ಹೇಳಿದಾಗೆ ನನ್ನ ಚಿತ್ರರಂಗಕ್ಕೆ ಬಂದಿದ್ದು 2017ನೇ ಇಸ್ವಿನಲ್ಲಿ ಗುಲಾಬಿ ಅನ್ನೋ ಒಂದು ಚಿತ್ರದಿಂದ. ಅದಾದ್ಮೇಲೆ ಮನೋಹರ್ ಅನ್ನೋ ಒಂದು ಸಿನಿಮಾ. 2018 ರಿಲೀಸ್ ಆಗಿ 2019ರಲ್ಲಿ ರತ್ನಮಂಜರಿ ಅನ್ನೋ ಸಿನಿಮಾದಲ್ಲಿ ನಾನು ಹೀರೋ ಆಕ್ಟ್ ಮಾಡಿದ್ದೀನಿ. ಅದಾಗಿ ಇನ್ನೊಂದು ಸಿನಿಮಾ ರೆಡಿ ಆಗಿದೆ. ಏನು ನೆಕ್ಸ್ಟ್ 2-3 months ಅಲ್ಲಿ ಅದು ಕೂಡ ಪ್ರೆಸ್ ಮೀಟ್ ಮುಂದೆ ಬರ್ತಾ ಇದೀವಿ. ಇದು ನನ್ನ 5ನೇ ಚಿತ್ರ ರಕ್ಕಸ. ಇದಕ್ಕೆ ನನಗೆ ಚಾನ್ಸ್ ಕೊಟ್ಟಂತ ಇಡೀ ಚಿತ್ರತಂಡಕ್ಕೆ, ಪ್ರೊಡ್ಯೂಸರ್ಸ್ಗೆ ಹಾಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಇದು ನನ್ನ ಜೊತೆ ವರ್ಕ್ ಮಾಡೋ ನನ್ನ ಕಾರ್ಮಿಕ ತಂಡ, ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ದಿನ ಕಾಣ್ಯ ಮಾಡು ಅಂತ ವಿಶ್ ಮಾಡಿ ನನ್ನಲ್ಲಿ ಅವ್ರನ್ನು ಹೆಚ್ಚಿನ ಇದು ಜಾಸ್ತಿ ಮಾಡಿದವ್ರು ಅವರೇ. ಇವರೆಲ್ಲ ಕೂತಿದ್ದಾರೆ, ಅವರೆಲ್ಲ ಕೂತಿ ನನ್ನ ನಿಲ್ಸಿದ್ದಾರೆ. ಸೊ ಅವ್ರಿಗೆ ನಾನು ಎಲ್ಲಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪತ್ರಕರ್ತರಿಗೆ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಗೆ ಮತ್ತೆ ಸಿನಿಮಾ ಜರ್ನಿನ ರೀಸ್ಟಾರ್ಟ್ ಮಾಡಿದವ್ರೆ ನೀವು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಈ ಜರ್ನಿನಲ್ಲಿ ನಾನು ಈ ಚಿತ್ರ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಸಂದೀಪ್ ಅಂತ, ಅವನು ನನ್ಗೆ ಮೊದಲನೇ ಅಂದ್ರೆ ಒಂದು ಟ್ರೈನಿಂಗ್ ಇದೆ, ಟ್ರೈನಿಂಗ್ ಸೆಂಟರ್ ಸೇರ್ಕೊಂಡು ಅವ್ರು ಬಂದಿಲ್ಲ. ಎಲ್ಲದಕ್ಕಿಂತ ತುಂಬಾ ಸಪೋರ್ಟ್ ಕೊಡೋದು ನನ್ನ ಫ್ಯಾಮಿಲಿ, ಅದರಲ್ಲೂ ನನ್ನ ವೈಫ್ ಇದ್ದಾರೆ. ಈ ತರ ಇಂತಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಚಿತ್ರನ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವೇನೇ ಮಾಡಿದ್ರು ಅದನ್ನ ಪಕ್ಕದ ಮನೆಗೆ ರೀಚ್ ಮಾಡೋದಕ್ಕೂ ಕಷ್ಟ ಇದೆ. ಸೊ ಇದನ್ನೆಲ್ಲರಿಗೂ ತಲುಪಿಸ್ತಾ ಇರೋದು ಪ್ರೆಸ್ ಮತ್ತೆ ಮೀಡಿಯಾದವ್ರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನಿಮ್ಮ ಸಪೋರ್ಟ್ ಮತ್ತೆ ನಿಮ್ಮ ಒಂದು ಪ್ರೀತಿ ನಮಗೆ. ಈ ತರ ಲುಕ್ ನೀವು ಮುಂಚೆ ಟ್ರೈ ಮಾಡಿದ್ದೀರಾ? ಇಲ್ಲ ಮಾಡಿದ್ವಿ ಚಿತ್ರದಲ್ಲಿ. ಹೇಗ್ ಅನ್ಸ್ತಿದೆ ನಿಮ್ಗೆ? ಎಲ್ಲರೂ ನೀವ್ ಎಷ್ಟ್ ತರ ಕಾಣಿಸ್ತೀರಾ? ಅದೇ ಹೇಳೋದು ಒಟ್ಟು ಸ್ಟಾರ್ಗೆ ಅವ್ರ ತರ ಕಾಣ್ತಿದ್ಯಾ ಅಂತ ಹೇಳೋದನ್ನ ನಾನು ರಿಸೀವ್ ಮಾಡ್ಕೊಳ್ಳೋದೇ ನನಗೆ ಒಂದು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ಹೇಗೆ ರಿಸೀವ್ ಮಾಡ್ತಾರೆ ಜನ ಅಂತ. ಬಟ್ ಈ ತರ ಬಿಯರ್ಡ್ ಲುಕ್ ಎಲ್ಲ ಇದೇ ಮುಂದೆ. ಯಾಕಂದ್ರೆ ಪ್ರೀವಿಯಸ್ 3 ಮೂವೀಸ್ ಅಲ್ಲೂ ಒಂದು ಚಾಕ್ಲೇಟ್ ಹೀರೋಯಿನ್ ತರಾನೇ ಟ್ರಿಮ್ ಮಾಡಿ ತೋರಿಸಿದ್ವಿ. ಇವಾಗ ಸರ್ ಒಂದು ಹೊಸ ತೋರಿಸ್ತಾ ಇದ್ದಾರೆ. ಮತ್ತೇನ್ ಪ್ರಿಪರೇಷನ್ಸ್ ಇದೆ ಸರ್ ಮೂವಿಗೆ? ಅದೇ ನಮ್ಮಲ್ಲಿ 2 ಶೇಡ್ ಇದೆ. ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ, ಸೊ ಅದು ಕೂಡ ಬೇರೆ ಲುಕ್ ಇದೆ. ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡಿ ಇನ್ನು ಕಾಲೇಜ್ ಸಿಂಗರ್ ಅಲ್ಲಿ ಗೊತ್ತಿರುತ್ತೆ. ಸೊ ಬಿಯರ್ಡ್ ಎಲ್ಲ ಮಾಡ್ಬಿಡಲ್ಲ. ನಮ್ಮ ಮನೇಲಿ ನಮ್ಗೆ ಗೊತ್ತಿರ್ತಾರೋ ಇವಾಗ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಪ್ರೀವಿಯಸ್ ಮೂವಿನಲ್ಲೂ ಇದಕ್ಕೆ ನಾನು ಸ್ವಲ್ಪ ಬೇರೆ ಲುಕ್ ಇದೆ, ಬಟ್ ಬಿಯರ್ಡ್ ಇದೆ. ಅದು ಗೌಸ್ಬಿರೋ ನಿರ್ದೇಶನ ಮಾಡಿದ್ದಾರೆ. ಸೊ ನೋಡ್ಬೇಕು. ಮತ್ತೆ ನಾನು ಇದು ಮಾಡಿದಾಗ ಅದನ್ನ ಹೆಂಗೆ ಅದನ್ನ ಆ ಇಮೇಜ್ ನ ಹೆಂಗೆ ತಗೊಳ್ತಾರೆ. ಡೈರೆಕ್ಟರ್ ಸರ್ ಇಂದ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಸರ್ ಮತ್ತೆ ಸೆಲ್ಫಿ ಚೆನ್ನಾಗಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ನನ್ನ. ಸೊ ಅದೇ ಹೇಳ್ತಾನೆ ಚಿತ್ರರಂಗ ಇವಾಗ ಅದ್ರ ಮಾರ್ಕೆಟ್ ತುಂಬಾ ಚೇಂಜ್ ಆಗಿದೆ. ಕೋವಿಡ್ ಆದ್ಮೇಲೆ ಅದ್ರ ಡೈಮೆನ್ಷನ್ ಶೇಪ್ ಬೇರೆ ತರ ತಗೊಂಡಿದೆ. ತುಂಬಾ ಚಾಲೆಂಜಿಂಗ್ ಆಗಿದೆ. ಈಗ ಒಂದ್ ಸಿನಿಮಾ ಬಿಟ್ಟಾದ್ರೂ ಕೂಡ ಅದೇ ಡೈರೆಕ್ಟರ್ಗೆ ಮತ್ತೆ ಚಾಲೆಂಜ್ ಅಂತ ಹೇಳ್ಬೋದು. ಮತ್ತೆ ಸಿನಿಮಾ ಮಾಡೋದು ಆರ್ಟಿಸ್ಟ್ ಗಳು ಹಿಂಗೋ ಹೇಗೋ ಮಾಡೋ ಚಾನ್ಸ್ ತಗೊಂಡು ಹಿಂಗೋ ಹೋಗ್ತಿದ್ವಿ. ಬಟ್ ಡೈರೆಕ್ಟರ್ಸ್ಗೆ ಈವನ್ ಸೂಪರ್ ಹಿಟ್ ಕೊಟ್ಟರು ನೆಕ್ಸ್ಟ್ ಮೂವಿ ಅವ್ರು ಮತ್ತೆ ಚಾಲೆಂಜ್ ಆಸ್ ಅನ್ ಆಡಿಯನ್ಸ್ ನಾನು ಹೇಳೋರು. ಸೊ ಹಾಗಾಗಿ ಅವ್ರಿಗೆ ಮೊದಲನೇ ಚಿತ್ರ ಅವ್ರು ಪ್ರೂವ್ ಮಾಡ್ಕೊಡ್ತಾರೆ ಇದೆ. ಯಾಕಂದ್ರೆ ಡಿಒಪಿ ಆಗಿರೋದ್ರಿಂದ ಅವ್ರಿಗೆ ವಿಜುವಲೈಸೇಷನ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸರಿ ಹೇಳ್ದಂಗೆ ಮೊದಲು ಚಿತ್ರ ನೋಡೋದೇ ಅವ್ರಿಗೆ ಇರುತ್ತೆ. ಅವ್ರ ವಿಜುವಲ್ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೋ ಅದೇ ತರ ಬರ್ತಾರೆ. ಆಡಿಯನ್ಸ್ ನೀವು ಆಸ್ ಅನ್ ಆರ್ಟಿಸ್ಟ್ ಏನ್ ಪ್ರಾಮಿಸ್ ಮಾಡ್ತೀರಾ? ಖಂಡಿತ ನೀವು ಹೊಸ ಶೇಡ್ ಏನ್ ತೋರಿಸ್ತಿದಾರಲ್ಲ ಅದಕ್ಕಿಂತ ಇನ್ನು ಹೆಚ್ಚಿಗೆ ಎಫರ್ಟ್ ಹಾಕಿ ಅವ್ರಿಗೆ ಆ ಪ್ರಾಮಿಸ್ ನಾನು ನಿಲ್ಲಿಸ್ಬೇಕು. ಆಲ್ ದ ವೆರಿ ಬೆಸ್ಟ್.